ನಮ್ಮ ಸುತ್ತಮುತ್ತ ಇರುವ ನಮ್ಮ ಸ್ನೇಹಿತರು ನಮ್ಮ ತಲೆಯಲ್ಲಿ ಓಡುವ ಒಳ್ಳೆಯ ವಿಚಾರಗಳಿಗೆ ಬೆಂಬಲ ಕೊಡುವಂತಿರಬೇಕು. ನಿಮ್ಮ ಸುತ್ತಮುತ್ತ ಮನೆಯವರು ಅಥವಾ ನೀವು ಯಾರ ಜೊತೆ ಸಹವಾಸ ಮಾಡ್ತಿರಲ್ಲ, ಅವರು ನಿಜವಾಗಲೂ ನಿಮ್ಮ ಒಳ್ಳೆಯ ಯೋಚನೆಗಳಿಗೆ ಸಪೋರ್ಟ್ ಮಾಡುವಷ್ಟು ಇದ್ದಾರಾ ಫಸ್ಟ್ ನೋಡ್ಕೊಬೇಕು ನೀವು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಿಮ್ಮ ಜೊತೆ ಇರೋ ಸ್ನೇಹಿತರೆ, ನಿಮ್ಮ ಜೊತೆ ಇರೋರೇ ನೀವು ದುರಂತ ಅಂತ್ಯ ಕಾಣ್ಲಿಕ್ಕೆ ಕಾರಣ ಆಗ್ಬಿಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಕಣೋ, ನಾನು ಒಂಚೂರು ಲೈಬ್ರರಿಗೆ ಹೋಗ್ಬೇಕಿತ್ತು ಕಣೋ ಬತ್ತೀನೋ ಅಂದಾಗ, ನಂಗೆ ಕೆಲಸ ಇಲ್ಲ, ಕೆಲಸ ಇದೆ ಕಣಪ್ಪ, ನಾನು ಬರಲ್ಲ. ಅದೇ ಒಂಚೂರು ಬಾರೋ ಯಾಕೋ ಬೇಜಾರಾಗಿದೆ, ಎಣ್ಣೆ ಹೊಡ್ಕೊಂಡು ಬರೋಣ, ಅಥವಾ ಬಾರೋ ಬೇಜಾರಾಗಿದೆ ಯಾವುದೋ ಒಂದು ಪಬ್ಗೆ ಹೋಗಿ ಬರೋಣ, ಅದಕ್ಕೆ ಹೋಗಿ ಬರೋಣ, ಇದಕ್ಕೆ ಹೋಗಿ ಬರೋಣ, ನಡಿಯೋ. ಏನೋ ಕೆಲವೊಂದು ಸಿಗರೇಟ್ ಸೇರೋಣ ಅಂದಾಗ ನನಗೂ ಒಂದು ತಾಂಬರೋ ಅಂದರೆ ಏನೋ ಒಂದು ತಪ್ಪು ವಿಚಾರ ಹೇಳಿದಾಗ ತಕ್ಷಣ ಬೆಂಬಲ ಸಿಗುತ್ತೆ. ಅದೇನೋ ಒಂದು ಒಳ್ಳೇದು ಹೇಳಿದಾಗ ಯಾರೂ ನಿಮ್ಮ ಹತ್ರ ಬರೋದಿಲ್ಲ. ದಯವಿಟ್ಟು ಹೇಳ್ತೀನಿ, ಒಂಟಿ ಹೋರಾಟ ಮಾಡಿ, ಒಂಟಿ ಪ್ರಯಾಣ ಆರಂಭಿಸಿ, ಆದರೆ ತಪ್ಪು ವ್ಯಕ್ತಿಗಳ ಜೊತೆ ಸಹಭಾಗಿತ್ವ ಬೇಡ. ತಪ್ಪು ವ್ಯಕ್ತಿಗಳ ಜೊತೆ ಕಾಂಬಿನೇಷನ್ ಅಥವಾ ಜೊತೆ ಸೇರೋದು, ಸಹವಾಸಗಳು ಬೇಡ. ಬದುಕಲ್ಲಿ ಇದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ನಿಮಗಿರೋ ಒಂದು ಒಳ್ಳೆಯ ಆಲೋಚನೆ, ಏನೋ ಒಂದು ಒಳ್ಳೇದು ಮಾಡಬೇಕು, ಊರಿಗೇನೋ ಒಳ್ಳೇದು ಮಾಡಬೇಕು, ಮನೆಗೇನೋ ಒಳ್ಳೇದು ಮಾಡಬೇಕು, ನಮ್ಮೂರಿಗೇನೋ ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಒಂದು ಆಲೋಚನೆಗೆ ನೀರೆರೆದು ಗೊಬ್ಬರ ಹಾಕಿ ಅದು ಹೆಮ್ಮರವಾಗಲಿಕ್ಕೆ ಸಹಾಯ ಮಾಡುವ ಕೆಲವು ಸ್ನೇಹಿತರು ಸಿಕ್ಕಿಬಿಟ್ರೆ ನೀವು ಮಹಾನುಭಾವರಾಗಿ ಬದುಕಬಹುದು, ನಿಮ್ಮ ಜೀವನ ಸಾರ್ಥಕವಾಗುತ್ತೆ. ಇದಕ್ಕೊಂದು ಕತೆ ಹೇಳ್ತೀನಿ ನೋಡಿ. ಈ ಒಂದು ಕಾಡು, ದಟ್ಟ ಕಾಡು, ಅನೇಕ ಪ್ರಾಣಿ ಪಕ್ಷಿಗಳು ಅಲ್ಲಿ ಅನ್ಯೋನ್ಯವಾಗಿ ಬದುಕ್ತಾ ಇದ್ದು, ಅಲ್ಲಿ ಒಂದು ದೊಡ್ಡ ಮರ, ಆ ಮರಕಾಲೆ ವಯಸ್ಸಾಗಿತ್ತು. ಆ ಮರದಲ್ಲೊಂದು ಗಿಳಿ ವಾಸವಾಗಿತ್ತು. ಅದು ಎಷ್ಟು ಸುಂದರವಾದ ಗಿಳಿ ಅಂದರೆ ಅಷ್ಟು ಸುಂದರವಾದ ಗಿಳಿ ಆ ಕಾಡಲ್ಲಿ ಇನ್ನೊಂದು ಇರಲೇ ಇಲ್ಲ. ಯಾಕೆ ಗೊತ್ತೇನು? ಅದರಷ್ಟು ಮುದ್ದಾದ ಪಕ್ಷಿ ಮತ್ತೊಂದಿಲ್ಲ. ಮತ್ತು ಅದರ ಬಣ್ಣ ಕೇವಲ ಹಸಿರು ಬಣ್ಣ ಅಲ್ಲ, ಆ ಗಿಳಿಯದ್ದು ಒಂದೊಂದು ರೆಕ್ಕೆಯಲ್ಲೂ ಒಂದೊಂದು ಬಣ್ಣ. ಅಷ್ಟು ಮುದ್ದಾದ ಗಿಳಿ, ಜೊತೆಗೆ ಅದೊಂದು ಬುದ್ಧಿವಂತ ಗಿಳಿ, ವಿಚಾರವಂತ ಗಿಳಿ. ಆ ಗಿಳಿ ಯಾವಾಗಲೂ ಒಂದೇ ಮರದಲ್ಲೇ ಇರ್ತಿತ್ತು. ಆ ಗಿಳಿಗೆ ಒಂದು ದಿನ ಏನನ್ನಿಸ್ತು ಅಂದರೆ, ನೋಡಿ, ನಾನು ಇರುವ ಈ ಮರ ಅದು ಯಾರು ನೆಟ್ಟಿದ್ದೋ ಏನೋ, ಇಲ್ಲಿರುವ ಪ್ರತಿಯೊಂದು ಮರಗಳಿಗೂ ಕೂಡ ಒಂದೊಂದು ಇತಿಹಾಸ ಇದೆ. ನಾನು ಭಾಳಷ್ಟು ಸಮಯದಿಂದ ಈ ಮರದ ಪ್ರಯೋಜನವನ್ನು ಪಡ್ಕೊಂಡಿದ್ದೀನಿ. ಯಾರೋ ನೆಟ್ಟಿರೋ ಮರ, ನಾನು ಭಾಳಷ್ಟು ಸಮಯದಿಂದ ಈ ಮರದಲ್ಲಿ ಹಣ್ಣು ತಿನ್ಕೊಂಡು ಈ ನೆರಳಲ್ಲಿ ಆರಾಮಾಗಿದ್ದೀನಿ. ಆದರೆ ಮುಂದೆ ಬರೋ ಜನ್ರೇಷನ್, ಯಾಕಂದರೆ ಇಲ್ಲೆಲ್ಲ ಮರಗಳು ವಯಸ್ಸಾಗಿದ್ದಾವೆ, ಮುಂದೆ ಮರಗಳು ಬಿದ್ದು ಹೋಗ್ತವೆ. ಮುಂದೆ ಬರುವ ಜನ್ರೇಷನ್ ಅಥವಾ ಮುಂದೆ ಬರುವ ಪೀಳಿಗೆಗೆ ಮರಗಳೇ ಇಲ್ಲ ಅಂದರೆ ಏನು ಮಾಡೋದು? ಇಲ್ಲ, ನಾನು ಬರೀ ಇದರ ಪ್ರಯೋಜನ ಪಡ್ಕೊಂಡು ಮಾತ್ರ ಸಾಯಬಾರ್ದು, ನಾನು ಏನಾದರೂ ಮಾಡಬೇಕು, ನಾನು ಒಂದು ಮರ ನೆಡಬೇಕು ಅಂತ ಆಸೆಯಾಗಿ ಅದು ಕಾಡೆಲ್ಲ ಓಡಾಡಿ, ಕಾಡೆಲ್ಲ ಸುತ್ತಾಡಿ ಒಂದು ಒಳ್ಳೆಯ ದೊಡ್ಡ ಹಣ್ಣಿನ ಮರದ ಒಂದು ಬೀಜವನ್ನು ಕಲೆಕ್ಟ್ ಮಾಡ್ತು, ಅದನ್ನು ಸಂಗ್ರಹಿಸ್ತು. ಅದನ್ನು ಕಾಡಿನ ಒಂದು ಬದಿಯಲ್ಲಿ ಗುಂಡಿ ತೋಡಿ ಆ ಬೀಜವನ್ನು ಬಿತ್ತನೆ ಮಾಡ್ತು. ಅಂದರೆ ಒಂದು ಹಣ್ಣಿನ ಮರದ ಬೀಜವನ್ನು ಊರ್ತು. ಕೊಕ್ಕಿನಿಂದ ಗುಂಡಿ ತೆಗೆದು ಬೀಜವನ್ನು ಊರಿ ಮತ್ತೆ ಮಣ್ಣು ಮುಚ್ಚಿತು. ಈಗ ಒಂದು ಸಮಸ್ಯೆ ಅದ್ರ ಮುಂದೆ ಬಂತು. ಏನು? ನಾನೇನೋ ಬೀಜ ಹಾಕಿದೆ, ಆದರೆ ಅದಕ್ಕೆ ನೀರು ಯಾರು ಉಯ್ತಾರೆ ಅಂತ ಯೋಚನೆ ಮಾಡ್ತಾ ಇತ್ತು. ತಕ್ಷಣ ಬಿಡು ಅಲ್ಲೊಂದು ಮೊಲ ಓಡು ಬಂತು. ಅಗಲವಾದ ಕಿವಿ, ಏನು ನೋಡ್ಲಿಕ್ಕೆ ಮುದ್ದಾಗಿದೆ. ಆ ಮೊಲ ಓಡೋಡಿ ಬಂತು ಆ ಗಿಳಿ ಹತ್ರ. ಏನು ಮಾಡ್ತಿದೀಯ ಗಿಳಿ ಅಂತ ಎಲ್ಲ ಕೇಳಿತು. ಗಿಳಿ ಮರಿ ತನ್ನೆಲ್ಲ ಉದ್ದೇಶವನ್ನು ಹೇಳಿತು. ನಾನು ಹೀಗೆ ಒಂದು ಮರವನ್ನು ನೆಡಬೇಕು ಅಂದ್ಕೊಂಡಿದ್ದೀನಿ, ನಾನು ಒಂದು ಬೀಜವನ್ನು ನೆಟ್ಟಿದ್ದೀನಿ, ಆದರೆ ಇದಕ್ಕೆ ನೀರು ಹೆಂಗೆ ಉಯ್ಯೋದು? ನನ್ನ ಕೈಲಿ ಆಗಲ್ಲ, ಅದು ಕೊಕ್ಕಿನಿಂದ ಎಷ್ಟು ನೀರು ಉಯ್ಯುತ್ತೆ? ಅದಕ್ಕೆ ಮೊಲ ಹೇಳ್ತು, ಯೋಚನೆ ಮಾಡಬೇಡ, ನಾನಿದ್ದೀನಿ, ನಾನು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತೀನಿ, ನೀರು ತಾನೇ, ನಾನು ಉಯ್ತೀನಿ ನೋಡು ಅಂತ ಪುಟಕ್ಕೆ ಟಕ್ಕನ್ನು ಓಡೋಯ್ತು. ಅಲ್ಲೆಲ್ಲೋ ಒಂದು ಗುಂಡಿಯಲ್ಲಿದ್ದ ನೀರನ್ನು ಬಾಯಿ ತುಂಬ ತುಂಬಿಕೊಂಡು ಬಂದು ಆ ಗಿಡಕ್ಕೆ ಒಂದು 3-4 ಸರಿ ಓಡಾಡಿ ಅಂದರೆ ಅಲ್ಲೇನು ಬಿತ್ತನೆ ಆಗಿತ್ತಲ್ಲ ಆ ಬೀಜಕ್ಕೆ ಸ್ವಲ್ಪ ನೀರು ಹಾಕಿತು. ಈಗ ಆ ಗಿಳಿ ಮತ್ತು ಮೊಲ
ಜೊತೆ ಅದು. ಈಗ ಇನ್ನೊಂದು ಸಮಸ್ಯೆ, ನಾನೇನು ಅಂದರೆ ಬೀಜ ಬಿತ್ತನೆ ಆಯಿತು, ಅದಕ್ಕೆ ಮೊಲ ನೀರು ತಂದು ಹೋಯಿತು, ಆದರೆ ಇದಕ್ಕೆ ಗೊಬ್ಬರ ಹಾಕೋದು ಅಥವಾ ಕಳೆ ಕೀಳೋದು ಇದನ್ನೆಲ್ಲ ಯಾರು ಮಾಡೋದು ಅಂತ ಯೋಚನೆ ಬಂದಾಗ ತಕ್ಷಣ ಅಲ್ಲಿಗೊಂದು ಮಂಗ ಬಂತು, ಕೋತಿ. ಅದು ಒಂದು ಆ ಗಿಳಿ ಮತ್ತು ಮೊಲವನ್ನು ಏನು ಮಾಡ್ತಿದ್ದೀರಿ, ಏನಾಯಿತು ಅಂತ ವಿಚಾರಿಸಿದಾಗ, ಹಿಂಗೆ ನಾವೊಂದು ಮರ ನೆಡಬೇಕು ಅಂದ್ಕೊಂಡಿದ್ದೀವಿ, ನಾನು ಬೀಜವನ್ನೇನು ತಂದು ಹಾಕಿದೆ, ಮೊಲ ನೀರು ಹೋಯಿತು, ಆದರೆ ಇಲ್ಲಿ ಗೊಬ್ಬರ ಹಾಕೋದು ಅಥವಾ ಕಳೆ ಕೀಳೋದು ಎಲ್ಲ ಯಾರು ಮಾಡ್ತಾರೆ? ಮಂಗ ಹೇಳಿತು, ನಾನು ಮಾಡ್ತೀನಿ, ಈ ಪುಣ್ಯ ಕಾರ್ಯದಲ್ಲಿ ನಾನು ಭಾಗವಹಿಸ್ತೀನಿ, ನನಗೂ ಅವಕಾಶ ಕೊಡಿ ಅಂತು. ಆಯಿತು ಅಂತ ಆ ಮೊಲ ಅದನ್ನು ಆ ಮಂಗ ಅದನ್ನು ಚೆನ್ನಾಗಿ ನೋಡಿಕೊಂಡು, ಮೊಲ ಅದಕ್ಕೆ ನೀರು ಒಯ್ಯೋದು, ಮಂಗ ಅದಕ್ಕೆ ಗೊಬ್ಬರ ಹಾಕಿ ಅಲ್ಲಿ ಬಂದ ಕಳೆಗಳನ್ನೆಲ್ಲ ತೆಗೆದು, ಹೀಗೆ ಬೆಳೀತಾ 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 ಅಂದರೆ ಸ್ವಲ್ಪ ಸಮಯ ಆದಮೇಲೆ ಅವಕ್ಕಿನ್ನೊಂದು ಸಮಸ್ಯೆ. ಈಗ ಗಿಳಿ, ಮೊಲ, ಮಂಗ ಈ ಮೂರು ಜೊತೆಯಾಗಿದ್ದಾವೆ. ಗಿಳಿ ಆ ಬೀಜವನ್ನು ಊರ್ತು, ಮೊಲ ಅದಕ್ಕೆ ನೀರು ಹಾಕ್ತಾ ಇದೆ, ಕೋತಿ ಅದಕ್ಕೆ ಗೊಬ್ಬರ ಮತ್ತು ಅದರ ಸುತ್ತ ಬರುವ ಕಳೆಗಳನ್ನು ಕಸಗಳನ್ನು ತೆಗಿತಾ ಇದೆ. ಮತ್ತು ಈ ಮೂರಕ್ಕೂ ಈಗ ಇನ್ನೊಂದು ಭಯ ಆಯಿತು. ಏನು? ಈಗ ಆ ಬೀಜ ಚಿಗುರುತ್ತೆ, ಅದು ಸ್ವಲ್ಪ ಸಸಿಯಾಗಿ ಬೆಳೆಯುತ್ತೆ, ಯಾವುದೋ ದೊಡ್ಡ ಪ್ರಾಣಿಗಳು ಬಂದು ಕಾಲಿಕ್ಬಿಟ್ಟು ಸಸಿ ಮೇಲೆ, ಅಥವಾ ಯಾವುದೋ ಅದನ್ನು ಕಡ್ಕೊಂಡು ತಿಂದುಬಿಟ್ಟು ಏನು ಮಾಡೋದು? ನಾವೆಲ್ಲ ಸಣ್ಣ ಪ್ರಾಣಿಗಳು, ನಾವಷ್ಟು ಬಲಿಷ್ಠರಲ್ಲ, ಹೆಂಗೆ ಇದನ್ನು ಕಾಪಾಡೋದು ಅಂತ ಯೋಚನೆ ಬಂದಾಗ ಅದನ್ನು ಕೇಳಿಸ್ಕೊಂಡಲ್ಲೋ ನಾನೇ ಬಂತು, ನಾನು ಸಾಕಲ್ವಂದ್ರಪ್ಪ, ನಾನು ಇದನ್ನು ಕಾಪಾಡ್ತೀನಿ, ಅಂದರೆ ನಾನು ನನ್ನಷ್ಟು ಶಕ್ತಿಶಾಲಿ ಇದ್ರೆ ಸಾಕಲ್ವಂದ್ರಪ್ಪ ಅಂತ ಒಂದು ಶಬ್ದ ಬಂತು. ಈ ಕಡೆಗೆ ನೋಡ್ತಾರೆ, ದೊಡ್ಡ ಆನೆ ಅದು ಪಕ್ಕದಲ್ಲೇ ಎಲ್ಲ ನಿಂತ್ಕೊಂಡು ಕೇಳ್ತಾ ಇದೆ. ಯಾವಾಗ ಇವಕ್ಕೆಲ್ಲ ಒಂದು ಭಯ ಇತ್ತು, ಅಯ್ಯೋ ಈ ಗಿಡವನ್ನು ಹೇಗೆ ರಕ್ಷಣೆ ಮಾಡೋದು ದೊಡ್ಡ ದೊಡ್ಡ ಪ್ರಾಣಿಗಳಿಂದ ಅಂತ ಬಂದಾಗ, ಆನೆ ನಾನಿದ್ದೀನಿ, ನಾನು ಸಾಕ, ನಾನು ಈ ಗಿಡಕ್ಕೆ ರಕ್ಷಣೆ ಕೊಡ್ತೀನಿ, ಅದು ಯಾರು ಬರಲಿ ಅಂತ ಆನೆಯೂ ಕೂಡ ಜೊತೆ ಆಯಿತು. ನೋಡಿ, ಅದಾದಮೇಲೆ ಅದು ಆ ಬೀಜ ಮೊಳಕೆ ಹೊಡೆದು ಆ ಪ್ರಾಣಿಗಳೆಲ್ಲ ಏನು, ಅಥವಾ ಗಿಳಿ, ಮೊಲ, ಮಂಗ, ಆನೆ ಎಲ್ಲ ಸೇರಿ ಹಾಕಿದಂತಹ ಬೀಜ ಮೊಳೆತು ಚಿಗುರು ಬಂದು ನೆಲ ಸೀಳಿ ಮೇಲೆ ಬಂದು ಒಳ್ಳೆ ಗಿಡವಾಗಿ ಮರವಾಗಿ ಒಳ್ಳೆ ಹಣ್ಣುಗಳು ಬಿಟ್ಟು. ಈ ಸಮಯದಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಬಹಳ ವರ್ಷಗಳೇ ಆಯಿತು ಅಂದುಕೊಳ್ಳಿ, ಅಷ್ಟು ಚೆನ್ನಾಗಿ ಆ ಗಿಡವನ್ನು ಮರವನ್ನು ಪೋಷಣೆ ಮಾಡಿದ್ದಾವೆ ಈ ಗಿಳಿ, ಮೊಲ, ಮಂಗ, ಆನೆ. ಈಗ ಹಣ್ಣುಗಳು ಬಿಟ್ಟಿದ್ದಾವೆ. ಆ ಮರದ ಕೆಳಗಡೆ ಆನೆ ನಿಂತಿದೆ, ಆನೆ ಮೇಲೆ ಮಂಗ, ಮತ್ತು ಮರದ ಮೇಲೆ ಗಿಳಿ ಎಲ್ಲ ಹಣ್ಣುಗಳನ್ನು ಕುಕ್ಕಿ ನೋಡುವುದು, ರುಚಿ ಇರುವ ಹಣ್ಣುಗಳನ್ನು ಕಟ್ ಮಾಡಿ ಆನೆಯ ಮೇಲೆ, ಅಂದರೆ ಆನೆ ನಿಂತಿದೆ, ಆನೆ ಮೇಲೆ ಮಂಗ, ಅದಕ್ಕಿಂತ ಮೇಲೆ ಮರದ ಮೇಲೆ ಗಿಳಿ ಎಲ್ಲ ಒಳ್ಳೆ ಸಿಹಿಯಾದ ಹಣ್ಣುಗಳನ್ನು ಕಟ್ ಮಾಡಿ ಆನೆ ಮೇಲಿರೋ ಕೋತಿ ಕೊಡೋದು, ಕೋತಿ ಕೆಳಗಡೆ ಇರೋ ಮೊಲಕ್ಕೆ ತಗೊಂಡೋಗಿ ಕೊಡೋದು. ಹೀಗೆ ಎಲ್ಲ ಅಷ್ಟು ಪ್ರಾಣಿಗಳು ಕೂಡ ಆ ಹಣ್ಣುಗಳನ್ನು ತಿಂತ, ಅಂದರೆ ಅವರೇ ಬೆಳೆಸಿದ್ದಲ್ವಾ, ಸ್ವಲ್ಪ ಹಣ್ಣುಗಳು ಹೆಚ್ಚೇ ರುಚಿ ಇದ್ದು ಅಲ್ವಾ? ನೋಡಿ, ಇದೊಂದು ಎಂಥ ಅದ್ಭುತವಾದಂತಹ ಕತೆ ಅಂದರೆ, ಸಮಾಜದಲ್ಲಿ ಕೂಡ ಕೆಲವೊಮ್ಮೆ ಹೇಗೆ ಆಗುತ್ತೆ. ಆ ಗಿಳಿಗೊಂದು ಯೋಚನೆ ಬಂತು, ನಾನು ಒಂದು ಗಿಡ ನೆಡಬೇಕಲ್ಲ, ನಾನು ಒಂದು ಮರ ನೆಡಬೇಕಲ್ಲ. ಹೀಗೆ ಸಮಾಜದಲ್ಲೂ ಕೂಡ ಯಾರೋ ಒಬ್ಬ ಮಹಾನುಭಾವ ಹುಟ್ಟಿ ಬರ್ತಾನೆ, ಅವನಿಗೂ ಒಂದು ಏನೋ ಈ ಸಮಾಜದಲ್ಲಿ ಬದಲಾವಣೆ ತರಬೇಕಲ್ಲ ಅಂತಹದೊಂದು ಒಳ್ಳೆಯ ವಿಚಾರವನ್ನು ಈ ಸಮಾಜದಲ್ಲಿ ಬಿತ್ತನೆ ಮಾಡ್ತಾನೆ. ಯಾರೋ ದಾರ್ಶನಿಕ, ಯಾರೋ ಮಹಾತ್ಮ, ಈ ಸಮಾಜ ಹಿಂಗಿರಬೇಕು, ಹಿಂಗೆ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಹಿಂಗೆ ಧರ್ಮ ನ್ಯಾಯ ನೀತಿಯಲ್ಲಿ ನಡಿಬೇಕು ಅಂತ ಏನೋ ಒಂದು ಒಳ್ಳೆಯದನ್ನು ಬಿತ್ತನೆ ಮಾಡ್ತಾನೆ ಜನಮಾನಸದಲ್ಲಿ, ಸಮಾಜದಲ್ಲಿ ಒಂದು ಬಿತ್ತನೆ ಮಾಡ್ತಾನೆ ಬೀಜದ ರೀತಿ. ಅದನ್ನು ಮೊಲದ ಥರ ಬಂದು ಇನ್ಯಾರೋ ಅದಕ್ಕೆ ನೀರು ಹಾಕ್ತಾರೆ, ಇನ್ಯಾರೋ ಅದನ್ನು ಒಂಚೂರು ಕಾಪಾಡ್ತಾರೆ, ಯಾರೋ ಅವುಗಳಿಗೆ ಹೊಸ ವಿಚಾರ ಅನ್ನೋ ನೀರೇರಿತಾರೆ. ಮಂಗನ ರೀತಿ ಬಂದು ಯಾರೋ ಬೇಡದೇ ಇರೋ ಕೊಳೆಗಳನ್ನು ಕಸಗಳನ್ನು ತೆಗಿತಾರೆ, ಆನೆಯ ರೀತಿ ಕೆಲವೊಬ್ಬರು ಅದಕ್ಕೆ ರಕ್ಷಣೆ ಕೊಡ್ತಾರೆ. ಹೀಗೆ ಬೆಳೆದು ಆ ವಿಚಾರ ಮುಂದೆ ಒಂದು ಸಂಸ್ಕೃತಿಯಾಗಿ ಶತಮಾನಗಳ ಕಾಲ ಒಂದು ಸಮಾಜಕ್ಕೆ ಬೆಳಕಾಗಿ ಬರುತ್ತೆ, ಬೆಳಕು ತೋರುತ್ತೆ, ದಾರಿ ತೋರುತ್ತೆ. ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರೋದು, ಈ ಜಗತ್ತು ಇವತ್ತಿಗೂ ಅಲ್ಪ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂದರೆ ಎಷ್ಟೋ ಮಹನೀಯರು
ಒಳ್ಳೆಯ ಸಂಸ್ಕೃತಿಯನ್ನು, ಈ ಆಚಾರ ವಿಚಾರ ಕೆಲವು ಕಟ್ಟುಪಾಡುಗಳನ್ನು ಮಾಡಿ ಈ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಎಷ್ಟು ಜನ ಪ್ರಾಣ ತೆತ್ತಿದ್ದಾರೆ. ಯಾರೋ ಒಂದು ಯೋಚನೆ ಮಾಡಿದ್ರು, ಆ ಯೋಚನೆಗೆ ಇನ್ಯಾರೋ ಕಾರ್ಯರೂಪಕ್ಕೆ ತಂದರು, ಆ ಕಾರ್ಯರೂಪಕ್ಕೆ ಬಂದದ್ದನ್ನು ಇನ್ಯಾರೋ ರಕ್ಷಣೆ ಮಾಡಿದ್ರು, ಕಾಪಾಡಿದ್ರು. ಬೇಡದೇ ಇರೋ ಕೀಳು ವಿಚಾರಗಳನ್ನೆಲ್ಲ ತೆಗೆದು ಹಾಕಿ, ಅಂದರೆ ಆ ಕಸವನ್ನು ತೆಗೆದು ಬೆಳೆಯನ್ನು ಉಳಿಸ್ಕೊಳ್ಳೋ ರೀತಿ ಒಳ್ಳೆಯದನ್ನು ಉಳಿಸ್ಕೊಂಡು ಅದು ಸಂಸ್ಕೃತಿಯಾಗಿ ನಮ್ಮನ್ನೆಲ್ಲ ಬೆಳಕಿನ ಹಾದಿಯಲ್ಲಿ ನಡೆಸುತ್ತೆ. ಇದು ಒಂದು ಆಯಾಮವಾದರೆ, ಇನ್ನೊಂದು ನಿಮ್ಮ ಬದುಕಲ್ಲೂ ನಿಮಗೂ ಒಳ್ಳೊಳ್ಳೆ ಥಾಟ್ಸ್, ಒಳ್ಳೊಳ್ಳೆದೇನೋ ಮಾಡಬೇಕು ಅಂತ ಅನಿಸುತ್ತೆ. ಆ ಸಮಯದಲ್ಲಿ ಹೇಗೆ ಗಿಳಿಗೆ ಮೊಲ ಜೊತೆ ಆಯಿತು, ಮಂಗ ಜೊತೆ ಆಯಿತು, ಆನೆ ಜೊತೆ ಆಯಿತಲ್ಲ, ಹಾಗೆ ನಿಮ್ಮ ಉದ್ದೇಶಗಳಿಗೂ ಜೊತೆಯಾಗುವ ಅಂತಹ ಸ್ನೇಹಿತರು ಸಿಕ್ಕರೆ ಅದೊಬ್ಬ ಸಾರ್ಥಕ. ಆದರೆ ದುರಾದೃಷ್ಟವಶಾತ್ ಎಷ್ಟೋ ಜನಕ್ಕೆ ಅಂಥ ಸ್ನೇಹಿತರು ಸಿಗೋದಿಲ್ಲ. ಒಳ್ಳೇದು ಮಾಡ್ತೀನಿ ಅಂದಾಗ ಅದಕ್ಕೆ 108 ಕತೆ ಕಟ್ಟಿ ಅದನ್ನು ಹಾಳು ಮಾಡಿಬಿಡ್ತಾರೆ. ಅದೇ ಏನೋ ಕೆಟ್ಟದಾಗಿ ಏನೋ ಮಾಡ್ತೀಯ ಅಂದರೆ ಬೇಗ ಹಾಳಾಗಿ ಹೋಗಲಿ ಅಂತ ಅದಕ್ಕೆ ಬೆಂಬಲ ಕೊಟ್ಟುಬಿಡ್ತಾರೆ. ಯಾಕಂದರೆ ನೀವು ಕೆಟ್ಟ ದಾರಿಯಲ್ಲಿರೋದು, ಕೌರವರ ಜೊತೆ ಶಕುನಿ ಇದ್ದು ಕೌರವರಿಗೆ ಗುಂಡಿ ತೋಡಿದ್ನಲ್ಲ, ಹಾಗೆ ನಿಮ್ಮ ಜೊತೆಲೇ ಇದ್ದು ನಿಮ್ಮೆಲ್ಲ ಕೆಟ್ಟ ಹವ್ಯಾಸಗಳಿಗೆ ಬೆಂಬಲ ನೀಡಿ, ಮಗ ಹುಡುಗಿ ಚೆನ್ನಾಗಿ ಅವಳು ಕಣೋ, ಅವಳು ನನಗೆ ಭಾಳ ಇಷ್ಟ ಆದ್ಲು ಕಣೋ ಅಂದಾಗ, ಮಗ ನೀನು ಹೂ ಅನ್ನು ಅವಳನ್ನ ಎತ್ತು ಹಾಕೊಂಡು ಬಂದುಬಿಡ್ತೀನಿ. ನನಗೂ ಯಾಕೋ ಕುಡಿಬೇಕು ಅನಿಸ್ತಾ ಇದೆ, ಮಗ ಇರೋದೊಂದು ಜೀವನ, ಬಾ ಒಗ್ಕೊಂಡು ಕುಡಿಯೋಣ. ನನಗೆ ಸಿಗರೇಟ್ ಸೇರಬೇಕು ಅನಿಸ್ತಾ ಇದೆ, ಬಾ ಮಗ ಸಿಗರೇಟ್ ನಾನು ಕೊಡಿಸ್ತೀನಿ. ನೀವು ಏನೇನು ಕೆಟ್ಟದ್ದಂತಿರೋ ಅದಕ್ಕೆ ಎಲ್ಲದಕ್ಕೂ ಒಂದು ಹೆಜ್ಜೆ ಅವನೇ ಮುಂದೆ ಹೋಗಿ ನಿಮ್ಮನ್ನು ಹಾಳು ಮಾಡ್ತಾ ಇರ್ತಾನೆ. ದಯವಿಟ್ಟು ಬಿ ಅವೇರ್, ಅದರ ಬಗ್ಗೆ ಜಾಗೃತವಾಗಿರಿ. ನಿಮ್ಮ ಒಳ್ಳೆಯ ವಿಚಾರಗಳಿಗೆ ಯಾರೂ ಬೆಂಬಲ ಕೊಡಲ್ಲ. ಅದೇ ನೀವು ಹಾಳಾಗೋ ವಿಚಾರಗಳಿರಲಿ, ಬೇಕು ಅಂತಲೇ ಬೆಂಬಲ ಕೊಡ್ತಾರೆ. ಹಾಗಾಗಿ ಎಚ್ಚರವಾಗಿರಿ, ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಳ್ಳಿ ಅಷ್ಟೇ.